ನಮಸ್ತೆ ಮೇಡಮ್, ನನ್ನ ಹೆಸರು ಶಶಿಕಲಾ. ಇಲ್ಲಿ ಅನ್ಯಾಯ ನಡೀತಾರದು ಬಂದರೆ ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ESPF ಸಂಬಳ ಕರೆಕ್ಟಾಗಿ ಕೊಡ್ತಿಲ್ಲ. ನಾವು ಅದನ್ನ ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನೀವು ಹೋಗಿ ಏಜೆನ್ಸಿಯವ್ರನ್ನ ಕೇಳು ಅಂದರೆ ಏಜೆನ್ಸಿಯವರು ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ. ಯಾರೇ ಏಜೆನ್ಸಿ ನಾನು ಬಂದು 10 ವರ್ಷ ಆಯಿತು, ಏಜೆನ್ಸಿ ಬಂದು 7 ವರ್ಷ ಆಯಿತು. ನಾವು ನ್ಯಾಯ ರೀತಿಯಿಂದ ಕೇಳಕ್ಕೆ ಹೋಗಿದ್ದಕ್ಕೆ ನಮಗೆ ದೌರ್ಜನ್ಯ ಮಾಡ್ತಾರೆ. ಲಾಸ್ಟ್ ಟೈಮ್ ನನಗೆ ಹೊಡೆದಿದ್ದಾರೆ. ಇಲ್ಲೆಲ್ಲ ವರಲಕ್ಷ್ಮಿಯಿಂದ ಇದೆಲ್ಲ ಪ್ರಾಬ್ಲಮ್ ನಡೀತಿರೋದು. ನನ್ನ ಅಕೌಂಟ್ಗೆ 1 ಲಕ್ಷ ಹಾಕಿ ಇಸ್ಕೊಂಡಿದ್ದಾರೆ ಅವರು. ಅದನ್ನು ನಾವು ಕೇಳಕ್ಕೆ ಹೋಗಿದ್ದಕ್ಕೆ ನೀನು ಇಷ್ಟ ಇದ್ರೆ ಮಾಡಿಲ್ಲ ಅಂದರೆ ಹೋಗು ಅಂತ ಹೇಳಿದ್ರು ಲಾಸ್ಟ್ ಟೈಮ್. ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ಶಶಿಭೂಷಣ್ ಸಾರು ಏನು ಕ್ರಮ ತಗೊಂಡಿಲ್ಲ. ಆರ್ ಸಾರು, ಪ್ರಕಾಶ್ ಬ್ರದರ್ ಅಂತ ಇದ್ದಾರೆ ಇನ್ಚಾರ್ಜ್, ಅವ್ರು ಯಾರು ನಮಗೆ ಇದು ಕೊಡ್ತಾ ಇಲ್ಲ ಮೇಡಮ್, ರೆಸ್ಪಾಂಡ್ ಕೊಡ್ತಾ ಇಲ್ಲ. ಅದು ಇಲ್ಲ, ನಮ್ಮವ್ರು ಹೌಸ್ ಕೀಪಿಂಗ್ ಅವರೇ ವರಲಕ್ಷ್ಮಿ ಬಿಟ್ಟು ನನ್ನ ಹೊಡೆಸಿದ್ರು ಲಾಸ್ಟ್ ಟೈಮ್. ಈ ಕಾರಣಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀರಲ್ವಾ, ನಾವು ನ್ಯಾಯ ಕೇಳೋಕ್ಕೋಸ್ಕರ ನೀನು ಬಾಲಾಜಿ ಸಪೋರ್ಟ್ ಇದೆಯಾ, ಬಾಲಾಜಿ ಬಂದಾಗಿಂದ ನೀನು ತುಂಬ ಮಾಡ್ತಾ ಇದೆಯಾ, ನೀನು ಏನಕ್ಕಿದ್ಯಾ ಹೋಗಿ ಈಚೆ ಕಡೆ ಅಂತ. ಇಲ್ಲ ಮೇಡಮ್, ಕೊಡೋಕೆ ಬಿಟ್ಟಿಲ್ಲ ಲಾಸ್ಟ್ ಟೈಮ್. ಶಶಿಭೂಷಣ್ ಸರ್ ನಾನು ಕಂಪ್ಲೇಂಟ್ ಕೊಡೋಕೆ ಬಿಟ್ಟಿಲ್ಲ. ನಾನು ಕಂಪ್ಲೇಂಟ್ ಕೊಡೋಕೆ ರೆಡಿಗಿದೆ. ಯಾಕಂದರೆ ಇನ್ನೊಬ್ರು ರತ್ನ ಅಂತ ಇದ್ದಾರೆ, ಅವರು ನಮಗೆ ಹೊಡಿಯೋಕ್ಕೆ ಬಂದಿದ್ರು. ಆ ಲಾಸ್ಟ್ ಟೈಮ್ ಅದು ಗಲಾಟೆ ಆದಾಗಿಂದ ನಾವು ಶಶಿಭೂಷಣ್ ಸರ್ ಹತ್ರ ಹೋಗಿ ಕೇಳಿದ್ಕೆ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಲ್ಲಿ ಅನ್ಯಾಯ ದುಡ್ಡು ಅಂದರೆ ನಮ್ಮ ಹೌಸ್ ಕೀಪಿಂಗ್ ನಾವು ಕ್ಲೀನಿಂಗ್ ಮಾಡೋರು, ನಮ್ಮ ದುಡ್ಡು ತುಂಬ ತಿಂತಿದ್ದಾರೆ. ವರಲಕ್ಷ್ಮಿ ಅವರು ಏಜೆನ್ಸಿಯವರು ಶಿವಲಿಂಗ ಅಂತ, ಅವರಿಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡ್ಕೊಂಡಿಲ್ಲ ಮೇಡಮ್. ಏನು ನಾನು ಬಂದು 10 ವರ್ಷ ಆಯಿತು, ಏಜೆನ್ಸಿ ಬಂದು 7 ವರ್ಷ ಆಯಿತು. 7 ವರ್ಷದಿಂದ ಕಾನೂನು ಏನು ಇಲ್ಲ ಮೇಡಮ್. ಇವಾಗ ಏನು ಕಾನೂನು ಮಾಡ್ತಾ ಇರೋದು ಅಂತ ಕೇಳಿದ್ಕೆ ಇಷ್ಟ ಇದ್ರೆ ಮಾಡ್ರಿಲ್ಲ ಹೋಗ್ತಾ ಇರ್ರಿ, ನೀವೆಲ್ಲ ಕಚಡ ಜನಗಳು. 7 ವರ್ಷದಿಂದ ಅದೇ ಇವಾಗ ಇದು ಲೆಟ್ರ್ ಓದಿದ್ರಲ್ಲ ಮೇಡಮ್, ಅದು ಕಾನೂನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನ್ಯಾಯ ಕೇಳ್ತಾ ಇದ್ದೀರಿ ಮೇಡಮ್. ಸರ್ ನಾವು ಇವ್ರಿಗೆ ಹೋಗಿ ಕೇಳ್ಕೊಂಡಿದ್ಕೆ ಸಾರು ನಮ್ಗೆ ನ್ಯಾಯ ಕೊಡಿಸ್ತೀನಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ನಾನು ಕೇಳೋದು ಇಷ್ಟೇ, ಏಜೆನ್ಸಿ ಹೋಗಬೇಕು, ವರಲಕ್ಷ್ಮಿ ಮೇನ್ ಪಾಯಿಂಟು ವರಲಕ್ಷ್ಮಿ ಹೋಗಬೇಕು. ಮೇಲೆ ಅಧಿಕಾರಿಗಳೇ ನಮಗೆ ಕ್ರಮ ಕೊಡ್ತಾಯಿಲ್ಲ ಅಂದರೆ ನಾವು ಹೆಂಗೆ ದುಡಿಯೋದು, ನಾವು ಹೆಂಗೆ ಬಾಡಿಗೆ ಕಟ್ಟೋದು ಮೇಡಮ್. 25-30ಕ್ಕೆ ಹಾಕ್ತಾರೆ ಸ್ಯಾಲ್ರಿ, ಕರೆಕ್ಟಾಗಿ ಹಾಕಲ್ಲ. ಸಂಬಳ ಕೇಳಿದ್ರೆ ಹೋಗಮ್ಮ ಈಚೆ ಕಡೆ, ನೀನೇನು ಕೇಳೋದು, ಅಲ್ಲಿ ಚೆಕ್ ಕಳಿಸಿಲ್ಲ, ಅದು ಕಳಿಸಿಲ್ಲ, ಇದು ಕಳಿಸಿಲ್ಲ ಅಂತ ಹೇಳ್ತಾರೆ. ತುಂಬ ಇದು ನಡೀತಿದೆ ಮೇಡಮ್, ನ್ಯಾಯ ಕೊಡಿಸಿ ಮೇಡಮ್, ನಾವು ಅದೇ ಕೇಳ್ತಾ ಇರೋದು ನಿಮಗೆ. ಮಾಡಕ್ಕೆ ಬಂದೆ. PF PAC ಏನು ಹಾಕಿಲ್ಲ, ನನ್ಗೆ 1 ರೂಪಾಯಿ ಕಾಸು ಹಾಕಿಲ್ಲ. ಕೇಳಿದ್ರೆ ಇದು ಏನು ಆಧಾರ್ ಕಾರ್ಡ್ ಏನೋ ಚೇಂಜ್ ನಂಬರ್ ಚೇಂಜ್ ಆಗೈತೆ ಅಂತ ಕೇಳ್ತಾರೆ. ಯಾವುದು ಚೇಂಜ್ ಆಗಿಲ್ಲ, ಬ್ಯಾಂಕ್ ಬುಕ್ಕೇ ಚೇಂಜ್ ಆಗದೆ ಇರೋವಾಗ ಆಧಾರ್ ಕಾರ್ಡ್ ಹೆಂಗೆ ಚೇಂಜ್ ಆಗ್ತೈತೆ? ಎಲ್ಲ ಒಂದೇ ನಂಬರ್ ಕೊಟ್ಟಿರೋದು. ನೀನು ಕೊಟ್ಟೇ ಇಲ್ಲ, ನಿನ್ ಕ್ಯಾನ್ಸಲ್ ಆಗೈತೆ, ನಾವೇನು ಮಾಡೋಣ ಅಂತಾರೆ. ಯಾವುದು ಇಲ್ಲ, ಇರೋದು ಇವಾಗ 5 ವರ್ಷದಿಂದನೂ ಇಲ್ಲ ಕಾಸು. ಬೇರೆ 30,000 ಹೋಗಿ ನೋಡಿದ್ದಕ್ಕೆ ಬೇರೆ 30,000 ಇದೆ. ಏನು ಇಲ್ಲ, ಏನು ಮಾತಾಡ್ತಾನೆ ಇಲ್ಲ. ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಡ್ತೀವಿ, ಅಪ್ಡೇಟ್ ಮಾಡಿ ಕೊಡಿ ಅಂದ್ರೆ ಏನೋ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅದನ್ನು ಕೇಳಿದ್ರು. ನಾನು ಇದು ಮಾಡ್ತೀನಮ್ಮ, ಹೇಳ್ತೀನಿ ಏಜೆನ್ಸಿ ವರ್ಕ, ನೀವು ಹೋಗ್ರಿ ಅಂದ್ರು ಅಷ್ಟೇ ಡೈರೆಕ್ಟ್ರು ಸಾರು. ತಿರ್ಗಾ ಅದ್ರ ಸುದ್ದಿನೇ ಇಲ್ಲ. ಅವ್ರ ಏಜೆನ್ಸಿ ಅಂದ್ರೇನೆ ಕೆಲಸ ಇದು ಮಾಡ್ತಾ ಇಲ್ಲ. ನಮಗೆ ಇದು ಮಾಡ್ತಿತ್ತು, ಏಜೆನ್ಸಿಯಿಂದಾನೇ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ದಯವಿಟ್ಟು ಏಜೆನ್ಸಿನ ಚೇಂಜ್ ಮಾಡಿ. ಸೂಪರ್ವೈಸರ್ ಕೆಲಸ ಮಗ ಇವನು, ಅದಕ್ಕೋಸ್ಕರ ಮೇನ್ ಪಾಯಿಂಟ್ ವರಲಕ್ಷ್ಮಿಯಿಂದಾನೇ ನ್ಯಾಯ ಕೊಡಿಲ್ಲ. ನ್ಯಾಯ ಕೇಳಕ್ ಹೋಗಿದ್ಕೆ ಪೆಟ್ರೋಲ್ ಹಾಕೊಂಡು ಅಲ್ಲಿ ಮೇನ್ ಪಾಯಿಂಟ್ ಅಲ್ಲಿ ನಿಂತಿದ್ದಾರೆ. ಯಾರು ನ್ಯಾಯ ಕೊಡೋರಿಲ್ಲ, ಮಾತಾಡೋರಿಲ್ಲ. ಸತ್ರೆ ಸಾಯಿ ಅಂತ ಹೇಳ್ತಾರೆ ನಮ್ಮ ಹೌಸ್ ಕೀಪಿಂಗ್ ಅವರು. ವರಲಕ್ಷ್ಮಿ ಜನ ಬಿಟ್ಟು ವರಲಕ್ಷ್ಮಿನೇ ಇದೆಲ್ಲ ನಡೆಸ್ತಾ ಇರೋದು. ಎಲ್ಲ ಏಜೆನ್ಸಿ ಅವರೇ ಮೇಡಮ್, ಯಾರು ಇಲ್ಲಿ ಪರ್ಮನೆಂಟ್ ಸ್ಟಾಫ್ ಯಾರು ಇಲ್ಲ ಮೇಡಮ್. ಇಲ್ಲಿ ಏಜೆನ್ಸಿಯಿಂದ ಮುಖಾಂತರ ಬಂದಿರೋದಕ್ಕೋಸ್ಕರ ನಾವು ಕಷ್ಟ ಬೀಳ್ತಾ ಇದ್ದೀರಿ. ನಾವು ನ್ಯಾಯ ಕೇಳ್ತಾ ಇದ್ದೀರಿ. ಏನಕ್ಕೆ ನಮ್ಮ ಬಡವ್ರ ದುಡ್ಡು ತಿಂತಾ ಇದ್ದೀರಾ ನೀವು? ಲಾಸ್ಟ್ ಟೈಮ್ ಇದೆ 6 ತಿಂಗಳು ಆದಮೇಲೆ ಅಟೆಂಡೆನ್ಸ್ ಕೇಳಿದ್ಕೆ ಅವ್ರು ಹೇಳಿದ್ರು ಮೇಡಮ್, ಅಟೆಂಡೆನ್ಸು 6 ತಿಂಗಳು ಮುಂಚೆ ಎಷ್ಟು ಹೋಗ್ತಿದ್ದು ಗೊತ್ತಾ, ಬುಕ್ ಸಮೇತನ ನಾವು ಕೇಳಿದ್ಕೆ ಇಲ್ಲ. ಶಶಿಭೂಷಣ್ ಸರ್ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಶಶಿಭೂಷಣ್ ಸರ್. ಬಯೋಮೆಟ್ರಿಕ್ ಏನು ಇರ್ತಿರ್ಲಿಲ್ಲ, ಏನಿಲ್ಲ ಮೇಡಮ್, ಬರೀ ಅಟೆಂಡೆನ್ಸ್, ಬರೀ ಬುಕ್ ಮಾತ್ರ ಬರೀತಾ ಇದ್ರು. ಇವಾಗ ನಾವೆಲ್ಲ ಕೇಳಿದ್ಕೆ ಬಯೋಮೆಟ್ರಿಕ್ ಇಟ್ಟಿದ್ದಾರೆ. ಇವಾಗ ಒಂದು 3 ತಿಂಗಳು ಮುಂಚೆಯಿಂದ ಇಟ್ಟಿದ್ದಾರೆ ಮೇಡಮ್. ಅದು ಹೇಳ್ತಾರೆ ಟೈಮಿಂಗ್ಸ್ ಪ್ರಕಾರ ಬಂದಿಲ್ಲ ಅಂದರೆ ಹೊರಗಡೆ ಹೋಗ್ರಿ ಅಂತ ವರಲಕ್ಷ್ಮಿಯಿಂದಾನೇ ಮೇನ್ ಪಾಯಿಂಟ್ ಇದೆ. ವರಲಕ್ಷ್ಮಿನ ತೆಗಿಬೇಕು ಮೇಡಮ್. ಮೇನ್ ಪಾಯಿಂಟ್ ಇದೆಲ್ಲ ನಡೀತಾ ಇರೋದು ವರಲಕ್ಷ್ಮಿ. ಇಲ್ಲಿ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೆ, ಮನುಷ್ಯರಿಗೆ ಬೆಲೆ ಕೊಡ್ತಾ ಇಲ್ಲ, ಜನಗಳಿಗೂ ಬೆಲೆ ಕೊಡ್ತಾರೆ. ನಾವು ಹುಚ್ಚಾಗಿ ಕೊಡ್ತೀರಿ, ಬಾತ್ರೂಮಿಗೆ ಕೊಡ್ತೀರಿ ಮೇಡಮ್. ನಾವೇನು ಹೇಳ್ತಾರೋ ನಾವು ನ್ಯಾಯ ಪ್ರಕಾರ ಕೇಳ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳ್ತಾ ಇರೋದು ಮೇಡಮ್. ಇಲ್ಲಿ ಜನಗಳನ್ನ ಎದುರಿಸ್ಬಿಟ್ಟಿದ್ದಾರೆ ವರಲಕ್ಷ್ಮಿ ಅವರು. ತುಂಬ ಇದು ಮಾಡ್ತಾ ಇದ್ದಾರೆ. ಹೌಸ್ ಕೀಪಿಂಗ್ ಅವ್ರನ್ನ ಕೇವಲಾಗಿ ನೋಡ್ತಾರೆ. ನೀವೇನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ಕೆಲಸದಿಂದ ತೆಗಿತೀನಿ, ಮನೆಯಿಂದ ಈಚೆ ಹೋಗು, ಅದೇ ಹೋಗು. ಅಕೌಂಟ್ ಮೇನ್ ಪಾಯಿಂಟು ವರಲಕ್ಷ್ಮಿನೇ ತಿಂತಾರ ದುಡ್ಡು.
ಎಲ್ಲರ ಅಕೌಂಟ್ಗೆ ಹಾಕಿ ಹಾಕಿ ಕೈಯಿಂದ ಕ್ಯಾಶ್ ತಗೊಂತಾ ಇರೋದು. ನಿಮ್ಗಳ ಅಕೌಂಟಿಗೆ ದುಡ್ಡು ನಮ್ಮ ಅಕೌಂಟ್ಗೆ ಹಾಕಿ ತೆಗಿತಾ ಇರೋದು ಮೇಡಮ್. ಲಾಸ್ಟ್ ಟೈಮ್ ನನ್ನ ಅಕೌಂಟ್ಗೆ 1 ಲಕ್ಷ ಹಾಕಿ ತಕೊಂಡಿದ್ದಾರೆ ಅವರು. ನೀವ್ ಹೆಂಗ್ ಕೊಟ್ರಿ? ನಮ್ಗೆ ಗೊತ್ತಿಲ್ಲ ಮೇಡಮ್ ಇಷ್ಟೆಲ್ಲ. ಅವರು ನಿಮ್ಮ ಅಕೌಂಟ್ ಅವ್ರು ಏನಂದ್ರೆ ಲಾಸ್ಟ್ ಟೈಮು ಶಿವಲಿಂಗ್ ಅವ್ರು ಹಾಕಿದ್ದಾರೆ ನಂಗೆ ತಂದ್ಕೊಡು ಅಂತ ಹೇಳಿದ್ರು. ನಮ್ಗೆ ಅಷ್ಟು ಫ್ಲ್ಯಾಶ್ ಆಗಿಲ್ಲ. 1 ಲಕ್ಷ ನಾನು ಯಾವಾಗ ಎತ್ಕೊಟ್ಟಿಲ್ಲ ಅಂದ್ಬಿಟ್ಟು ನಾನು ಫ್ಲ್ಯಾಶ್ ಆಗದೆ ಇರೋದಕ್ಕೆ ಹೋಗಿ ಡೈರೆಕ್ಟ್ರಿಗೆ ಹೇಳಿದೆ ನಾನು, ಸರ್ ಈ ಥರ ಹಾಕಿದ್ದಾರೆ ಏನು ಅಂತ ಕೇಳಿದ್ಕೆ MDನ ಶಿವಲಿಂಗನ ಕರೆಸಿದ್ರು. ಅವ್ರೇನಾದ್ರು ಬೈ ಮಿಸ್ಟೇಕಿಂದ ಬಂತು, ಅದು ಬೈ ಮಿಸ್ಟೇಕಿಂದ ಹಾಕಿದ್ದಾರೆ ಈ ತರ ಅಮೌಂಟ್ ನಿಮ್ಗೆ? ನನಗೆ ಒಂದೇ ಸರಿ. ಇನ್ನು ಹೌಸ್ ಕೀಪಿಂಗ್ ಅವ್ರು ತುಂಬ ಜನದಿಂದ ಹಾಕೊಂಡು ತಗೊಂಡಿದ್ದಾರೆ ಮೇಡಮ್. ನೋಡಿ ಇದು ಡಾಕ್ಯುಮೆಂಟ್ಸ್ ಇದೆಯಲ್ಲ, ಹಾಕೊಂಡು ತಗೊಂಡಿದ್ದಾರೆ ಮೇಡಮ್. ಹಿಂಗೆ 6 ತಿಂಗಳು ಮುಂಚೆಯಿಂದ ನಾವು ಹೋಗಿ ಗಲಾಟೆ ಮಾಡ್ದಾಗಿಂದ ಇಲ್ಲ, ಇವಾಗೆಲ್ಲ ಮುಚ್ಚಿದ್ದಾರೆ. ಅದಕ್ಕೋಸ್ಕರ ಇವಾಗ ಈಗ ಈ ಲೆಟ್ರ್ ಇದೆಯಲ್ಲ ಮೇಡಮ್, ಅದಕ್ಕೋಸ್ಕರ ಏನು ನ್ಯಾಯದಿಂದ ಸೈನ್ ತಗೋತಾ ಇದ್ದಾರೆ ಅಂತ ಕೇಳ್ತಾ ಇರೋದು. ನಾವು ಲಾಸ್ಟ್ ಟೈಮ್ CO ಮೇಡಮ್ ಹತ್ರ ಹೋದಾಗ ಏನು ಸೈನ್ ಹಾಕ್ಬೇಡ್ರಿ, ಅದೇ ನಾವು 4 ಜನದ ಹೆಸರು ಕೆಟ್ಟದಾಗ ಬರ್ದು ಲಾಸ್ಟ್ ಟೈಮು ಗ್ರೂಪ್ಗೆ ಹಾಕಿದ್ರು, ಅಲ್ಲಿ ಆಫೀಸಲ್ಲೂ ತೋರಿಸಿದ್ರು. ನಾವು ಏನು ಅವ್ರು ಹೇಳಿದ್ರು, CO ಮೇಡಮ್ ಏನು ಹೇಳಿದ್ರು, ನ್ಯಾಯಪರವಾಗಿ ಏನು ಇಲ್ಲ ಅಲ್ಲಿ, ನೀವೇನಕ್ಕೆ ಸೈನ್ ಹಾಕಿದ್ರಿ ಅಂತ ಲಾಸ್ಟ್ ಟೈಮ್ ಗಲಾಟೆ ಮಾಡಿದಾಗ್ಲೇ ಡೈರೆಕ್ಟ್ ಹತ್ರ ಹೋದಾಗ ಇಲ್ಲಿ ನಾನು ಹಿಡ್ಕೊಂಡು ಹೊಡೆದ್ರು. ನಮ್ಮ ಹೌಸ್ ಕೀಪಿಂಗ್ ಅವರೇ ಹೊಡೆದಾಗ ನಾನು ಕೇಸ್ ಹಾಕಿಲ್ಲ. ಅವಾಗ ಕೇಸ್ ಹಾಕ್ಬೋದಾಗಿತ್ತು. ಶಶಿಭೂಷಣ್ ಸರ್ ಬೇಡ ನನ್ನ ಹತ್ರ ಶಶಿಭೂಷಣ್ ಸರ್ RM ಸರ್ ಎಲ್ಲ ಏನು ಡೈರೆಕ್ಟ್ ಅಂದರೆ ಅವರು ಅವಾಗ ನಿಮ್ಗೆ ತಡೆದಿದ್ರು ಅಲ್ವಾ ಕೇಸ್ ಹಾಕೋಕೆ? ಅದೇ ನ್ಯಾಯ ಕೊಡಿಸ್ತೀನಿ ಅಂತಾರೆ. ಇದುವರೆಗೂ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಮೇಡಮ್. ಏನ್ ಹೇಳ್ತಾರೆ ಕೇಳಿದ್ರೆ? ಅದೇ ಕೊಡಿಸ್ತೀನಿ ಹೇಳ್ತೀನಿ ಏಜೆನ್ಸಿ ಅವ್ರಿಗೆ ಅಂತಾರೆ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ಮೇಡಮ್. ಇವತ್ತವರೆಗೂ ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ. 1 ವರ್ಷದಿಂದ ಇದು ನಮಗೆ ಪ್ರಾಬ್ಲಮ್ ಆಗಿರೋದು. 1 ವರ್ಷದಿಂದ ನ್ಯಾಯ ಕೊಡಿಸ್ತಾ ಇಲ್ಲ ನಮ್ಗೆ. ಏಜೆನ್ಸಿ ಅವರು ಕೊಡಿಸ್ತಾ ಇಲ್ಲ, ಡೈರೆಕ್ಟ್ರಿಂದನೂ ಕೊಡಿಸ್ತಾ ಇಲ್ಲ ಮೇಡಮ್.